ಪಾಸಿಟಿವ್ ಆಗಿ ಇದು ಡೆವಲಪ್ಮೆಂಟ್ ಆಗಿದೆ ಯಾವಾಗ? ನನ್ನ ಲೈಫಲ್ಲಿ ಫಾರ್ಮ್ ಹೌಸ್ ಕಟ್ಟಿದ ಮೇಲೆ ಬೆಂಗಳೂರಲ್ಲೇ ಗುಡಿಸಲು ಮನೆ ಕಟ್ಟಿ ಅಲ್ಲಿ ಸ್ವಲ್ಪ ವಾಸ್ತು ಕನ್ವರ್ಟ್ ಮಾಡಿಕೊಂಡು ಅದೆಲ್ಲ ಮಾಡಿದ ಮೇಲೆ ನಾನು ಮತ್ತೆ ನನಗೆ ಒಂದು ದಾರಿ ಕಾಣಿಸ್ತು, ಓಪನ್ ಆಯಿತು. ಸೊ ಒಂದು ಒಳ್ಳೆ ಮನೆ ಇದ್ದರೆ ನಿಮ್ಮ ದಾರಿಗಳೆಲ್ಲ ಓಪನ್ ಆಗುತ್ತೆ. ಮನೆ ಚೆನ್ನಾಗಿಲ್ಲ ಅಂದರೆ ನಿಮ್ಮ ದಾರಿಗಳೆಲ್ಲ ಕ್ಲೋಸ್ ಆಗುತ್ತೆ. ಸರ್ ನೀವು ಯಾವ ವರ್ಷ ಕಟ್ಟಿದ್ದು ಫಾರ್ಮ್ ಹೌಸ್? ಅದು ಕರೋನಾ ಟೈಮ್ 21. ನಾನು 22ಇಂದ ವಾಸ್ತುಗೆ ಬಂದಿದ್ದು, 22, 23 ವಾಸ್ತುಗೆ ಬಂದೆ. 23, 24, 25 3 ವರ್ಷ. ಫಸ್ಟ್ ಇಯರು ಅಷ್ಟು ನಾನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ಈ ಇಯರಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ. ಸರ್ ಅವಾಗಲೇ ಶುದ್ಧೀಕರಣ ಅಂತಂದ್ರಲ್ಲ, ಅದು ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಸೈಟಲ್ಲಿ ಮಾಡಿ ತೋರಿಸ್ತೀರಾ ಸರ್? ಖಂಡಿತ. ಅದು ವಿಡಿಯೋ ಮಾಡಿ ಎಲ್ಲ ಆಲ್ಮೋಸ್ಟ್ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಈ ಚಾನಲ್ಗೂ ತೋರಿಸೋಣ, ಅವ್ರಿಗೆಲ್ಲರಿಗೂ ಹೆಂಗೆ ಮಾಡ್ಕೊಳ್ಳೋದು ಅಂತ ಅವ್ರವರೇ ಮಾಡ್ಕೊಂಬಿಡೋದು. ನಮ್ಮ ವಿಡಿಯೋಗಳು ನೋಡಿದ್ರೆ ಅವರೇ ಮನೆ ಕಟ್ಕೋಬೋದು. ಅವರೇ ಅಂದರೆ ಡಿಸೈನ್ ನಮ್ಮ ಹತ್ರ ಮಾಡಿಸ್ಕೊಳ್ಳಿ, ಡಿಸೈನ ನೀವೇ ಮಾಡ್ಕೊಂಬಿಡಬೇಡಿ. ಡಿಸೈನ್ ನಮ್ಮ ಹತ್ರ ಮಾಡಿಸ್ಕೊಂಡು ನಾನು ಹೇಳಿದ ಪ್ರಕಾರ ವಾಸ್ತು ಪ್ರಕಾರ ನಿಮ್ಮ ಮನೆ ಕಟ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಆಯಿತಾ? ತುಂಬ ಜನ ಕಟ್ಕೊಂಡಿದ್ದಾರೆ ಹಂಗೆ. ನನಗೆ ಫೋನ್ ಮಾಡ್ತಾರೆ, ನನಗೆ ಸರ್ ನೀವು ಹೇಳ್ದಂಗೆ ಮಾಡಿಬಿಟ್ಟಿದ್ದೀವಿ, ಗ್ರೂಪ್ ಪ್ರವೇಶ ನಾಳೆ ನಾಳೆದು ಇನ್ವಿಟೇಷನ್ ಕಳ್ಸೋಣ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿದ್ದೀನಿ ಸರ್, ಮನೆ ಕಟ್ಕೊಂಡಿದ್ದೀನಿ, ನಿಮ್ಮ ವಿಡಿಯೋಗಳು ನೋಡೇ ಮನೆ ಕಟ್ಬಿಟ್ಟಿದ್ದೀನಿ. ನೀವು ಗ್ರೂಪ್ ಪ್ರವೇಶಕ್ಕೆ ಬನ್ನಿ, ನಿಮ್ಮ ಸಂಭಾವನೆ ಏನೋ ಕೊಡ್ತೀವಿ ಅಂತ ಹಂಗೆ ವಿಡಿಯೋಗಳೆಲ್ಲ ಹಾಕೊಂಡು ಮಾಡಿಬಿಟ್ಟವ್ರೆಲ್ಲ. ಸೊ ಅದರಿಂದ ಏನು ತೊಂದರೆ ಇಲ್ಲ. ವಾಸ್ತವ ಅಂದರೆ ದೊಡ್ಡ ಭೂತ ಥರ ತಿಳ್ಕೊಂಬಿಟ್ಟವ್ರೆ, ಏನೂ ಇಲ್ಲ. ಸಿಂಪಲ್ಲಾಗಿ ಕ್ಲೀನಾಗಿ ನನ್ನ ವಿಡಿಯೋಗಳು ಫಾಲೋ ಮಾಡಿ, ನಮ್ಮನ್ನು ಫಾಲೋ ಮಾಡಿ ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ. ಬೇರೆಯವ್ರ ಥರ ಎದುರಿಸಲ್ಲ ನಾನು. ಬೇರೆಯವರು ಎದುರಿಸಿ ಬ್ಲಾಕ್ ಮೇಲ್ ಮಾಡ್ತಾರೆ, ಹಂಗೆ ಹೋಗುತ್ತೀಯ, ಹಿಂಗಾಗ್ಬಿಡ್ತಾರೆ, ಹಿಂಗೆ ಸತ್ಯ ಹೋಗ್ಬಿಡ್ತೀಯ, ಹಿಂಗೆ ಆಗ್ಬಿಡ್ತಾರೆ. ಹಂಗೆ ಏನಾಗಲ್ಲ. ವಾಸ್ತವ ಅನ್ನೋದು ಬರೀ 33% ಮಾತ್ರ. ನಿಮ್ಮ ಹಣೆ ಬರ 33, ನಿಮ್ಮ ಕೃಷಿ 33. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮದು 33% ವಾಸ್ತು, 33% ಹಣೆ ಬರ, ಮಿಕ್ಕಿದ್ದು ನಿಮ್ಮದು. ನಾವು ನಿಮಗೆ ಕೊಡಬೇಕಾಗಿರೋ ಶಕ್ತಿ 33%. ನಿಮ್ಮನ್ನು ಒಂದು ಒಳ್ಳೆ ದಾರಿ ಹಾಕಿ ನಡೆಸೋದು ಅಷ್ಟೇ. ವಾಸ್ತು ರೋಡಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ರೋಡಿನ ನಡ್ಸ್ಕೊಂಡು ಹೋಗುತ್ತಾ? ನಾವು ನಡಿಬೇಕು, ಬೆವರು ಸುರಿಸ್ಬೇಕು, ಎಫರ್ಟ್ ಹಾಕಬೇಕು, ಹೌದಲ್ವಾ? ಒಳ್ಳೆ ದಾರಿ ಹಾಕ್ಕೊಡೋ ಜವಾಬ್ದಾರಿ ನಮ್ಮದು. ಆಮೇಲೆ ನಡೆಯೋದು ಓಡೋದು ಅವೆಲ್ಲ ನಿಮ್ಮದು. ಅದು ಓಡ್ತಿರೋ ಹಂಗೆ ಇದಾಗುತ್ತೆ, ಗೊತ್ತಿಲ್ಲ ನಿಮಗೆ. ಅದು ಓಡಬೇಕಾದ್ರೆ ಕರ್ತವ್ಯ ನಿಮ್ಮದು. ಅದನ್ನು 33% ಶಕ್ತಿ ಕೊಡೋ ಇದು ಕರ್ತವ್ಯ ನಮ್ಮದು, ನಮ್ಮ ವಾಸ್ತುದು. ಸೊ ಅದನ್ನು ನಾವು ಮಾಡಿಕೊಟ್ರೆ, ನಿಮ್ಮ ಹಣೆ ಬರ ಚೆನ್ನಾಗಿದ್ದರೆ, ನಿಮ್ಮ ಕೃಷಿ ಚೆನ್ನಾಗಿದ್ದರೆ, ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಎಲ್ಲ ಶುಭವಾಗಿ ನಡ್ಕೊಂಡು ಹೋಗ್ತಾ ಇರತ್ತೆಲ್ಲ. ಅದಕ್ಕೆ ನಾನು ವಾಸ್ತುನ ನಂಬಿರೋದು, ನಂಬ್ತಾ ಇರೋದು, ಎಲ್ಲರಿಗೂ ನಂಬಿಸ್ತಾ ಇರೋದು. ದೊಡ್ಡವ್ರಿಗೆ ಮಾಡ್ತಾಯಿದ್ದೀನಿ, ದೊಡ್ಡ ಪ್ರೊಡ್ಯೂಸರ್ಸ್ಗೆ ಮಾಡ್ತಾಯಿದ್ದೀನಿ, ರಾಜಕೀಯ ವ್ಯಕ್ತಿಗಳು ಮಾಡ್ತಾಯಿದ್ದೀನಿ, ಹಾಸನ ಜಿಲ್ಲೆಯಲ್ಲಿ ದೊಡ್ಡವ್ರಿಗೆ ಮಾಡ್ತಾಯಿದ್ದೀನಿ, ಬೆಂಗಳೂರಲ್ಲಿ ದೊಡ್ಡವರು ದೊಡ್ಡ ನಿರ್ಮಾಪಕರಿದ್ದಾರೆ, ನಟರಿಗೆ ಮಾಡ್ತಾಯಿದ್ದೀನಿ, ದೊಡ್ಡ ನಟರಿಗೆ ಮಾಡ್ತಾಯಿದ್ದೀನಿ. ಸೊ ನಾವು ಹೆಸರುಗಳು ಹೇಳ್ಕೊಬಾರ್ದು, ಯಾಕೆಂದರೆ ಅವ್ರನ್ನ ನಾವು ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ನನಗೆ ಬೇಕಾಗಿಲ್ಲ ಪಬ್ಲಿಸಿಟಿ. ನನಗೆ ನನ್ನ ವಿಡಿಯೋಗಳು ಯಾರು ಇಷ್ಟಪಟ್ಟು, ಇಲ್ಲ ಈ ಅಪ್ಪ ಜಿನಿಯನಾಗಿ ಮಾಡ್ತಾನೆ ಅಂತ ಅನಿಸಿದ್ರೆ ಬರಲಿ, ಇಲ್ಲಾಂದರೆ ಬೇಡವೇ ಬೇಡ. ನನಗೆ ಇದರಿಂದ ಬದುಕಬೇಕು ಅಂತ ನನಗೂ ಏನಿಲ್ಲ. ನನಗೆ ತೋಟ ಐತೆ, ಈಗ ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಜನವರಿಯಿಂದ ಆರ್ಗ್ಯಾನಿಕ್ ಬೆಲ್ಲ ಇದೆ, ಅದೊಂದು ವಿಡಿಯೋ ಮಾಡೋಣ ನೆಕ್ಸ್ಟು. ಸೊ ಆರ್ಗ್ಯಾನಿಕ್ ಬೆಲ್ಲ ಮಾಡಿದ್ರೆ ಸಾಕು. ನಾನು ಒಂದು ವರ್ಷಕ್ಕೆ ಒಂದು 10 ಲಕ್ಷ 15 ಲಕ್ಷ ಸಂಪಾದನೆ ಮಾಡಬೇಕು ಸಾಕು. 3 ಎಕರೆ 3.5 ಎಕರೆ ಇದೆ. ಸೊ 150-200 ಟನ್ ಆಗುತ್ತೆ. 200 ಟನ್ ಅಂದರೆ ₹100 kg ಬೆಲ್ಲ, 20 ಲಕ್ಷ ಆಗುತ್ತೆ ನನಗೆ. ನಾನು ಅದು ನೋಡಿಕೊಂಡ್ರೆ ಸಾಕು, ನಾನು ಏನಕ್ಕೆ ಬೇಕು? ಅದೇ ಡಿಸೆಂಬರ್ ಎಂಡಿಗೆ ಜನವರಿ ಕಟ್ ಮಾಡ್ತೀನಿ. ಸೊ ಜನವರಿಯಲ್ಲಿ ಅಲೆ ಮನೆ ಮಾಡಬೇಕು. ಸೊ ಸೀಸನ್ ಅದು. ಸೊ ನಾನು 14 ತಿಂಗಳು ಕಬ್ಬನ್ನ ಇಟ್ಟು ನಾನು ಮಾಡ್ತಾಯಿರೋದು. ಬೇರೆಯವರೆಲ್ಲ 8 ತಿಂಗಳು 10 ತಿಂಗಳಿಗೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಏನೋ ಮಾಡ್ತೀನಿ. ನಾವು ಹಂಗಲ್ಲ, ಪ್ಯೂರು ಒರಿಜಿನಲ್ ಆರ್ಗ್ಯಾನಿಕ್ ಥರ ಮಾಡಿ ಅದನ್ನು ನಾವು ಕೆಮಿಕಲ್ ಹಾಕ್ದಿರ ಬೆಲ್ಲ ಮಾಡಿ ₹100-110 ನಾವು ಸೇಲ್ ಮಾಡ್ತಾಯಿದ್ದೀವಿ. 110. ಹೌದು, ನಾವೇ ಅಲ್ಲಿ ಅಲೆ ಮನೆ ಇಟ್ಕೊಂಡಿದ್ದೀವಿ. ನಮ್ಮ ಫ್ರೆಂಡು ಮಾಡ್ತಾಯಿದ್ದಾರೆ, ಹೇಮಂತ್ ಅಂತ. ಅವ್ರದ್ದು 3 ಎಕರೆ ಇದೆ, ನಮ್ಮದು 3 ಎಕರೆ, 6 ಎಕರೆ. ಮಿನಿಮಮ್ 3 ಮಂತ್ಸ್ ನಾವು ಬೆಲ್ಲ ಮಾಡ್ತಾಯಿರ್ತೀವಿ. ಬಂದವರಿಗೆಲ್ಲ ತಿನ್ನೋಕ್ಕೆ ಬೆಲ್ಲ, ಹಾಲೆಲ್ಲ ಫ್ರೀ. ಸೊ ಬೇಕಾದವರು ಅಲ್ಲಿ ನೋಡಿ ನಮ್ಮದು ಅಲ್ಲಿ ಹೆಂಗೆ ಮಾಡ್ತೀವಿ ಅನ್ನೋದು ನೋಡಿ ತಗೊಂಡು ಹೋಗ್ಬೋದು. ಇಲ್ಲ, ನಮ್ಮ ಫ್ರೆಂಡು ಮಾಡಿದ್ದಾರೆ 2 ಇಯರ್ಸಿಂದ. ಸೊ ನಾನು ಫಸ್ಟ್ ಟೈಮ್. ಹೋದ ಸರಿ ನಾನು ಮಾಡಿಲ್ಲ, ಯಾಕೆಂದರೆ ಇದು ಶುಗರ್ ಫ್ಯಾಕ್ಟ್ರಿ ಕೊಟ್ಬಿಟ್ಟೆ.
ನಾನು ಸ್ವಲ್ಪ ಲೇಬರ್ ಪ್ರಾಬ್ಲಮ್ಮು, ನಮ್ದು ಏನೇನೋ ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್ ಬಂತು. ಈ ಸಲ ನಮ್ಮ ಮಿಸ್ಸಸ್ಸು ಈ ಸಲ ಮಾಡಲೇಬೇಕು ಬೆಲ್ಲ ಅಂತ ಹೇಳಿದ್ದಾರೆ. ಒಂದು 150 ಟನ್ ಮಾಡ್ಕೊತೀವಿ. ಸೊ ಮಿಕ್ಕಿ ಟೈಮಲ್ಲಿ ಈ ವಾಸ್ತು, ಈ ಕನ್ಸ್ಟ್ರಕ್ಷನ್ ನೋಡಿಕೊಂಡು, ನಂದು ಮೇಯ್ನ್ ಅಗ್ರಿಕಲ್ಚರ್ ಜೊತೆ ಇದನ್ನು ಮಾಡ್ತಾಯಿದ್ದೀನಿ, ವಾಸ್ತು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬಂದಿದ್ದು ಅಲ್ಲಿಡೋದು ಅಗ್ರಿಕಲ್ಚರ್ಗೆ ಹಂಗೆ. ಸೊ ಅದರಿಂದ ವಾಸ್ತು ಒಂದು ಚೆನ್ನಾಗಿದ್ದರೆ ನಿಮ್ಗೆ ಒಳ್ಳೊಳ್ಳೆ ದಾರಿ ಕಾಣಿಸುತ್ತೆ, ಒಳ್ಳೊಳ್ಳೆ ರೂಟ್ ಸಿಗುತ್ತೆ, ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ವಾಸ್ತು ಇಲ್ಲ ಅಂದರೆ ಏನೂ ಸಿಗೋಲ್ಲ. ನಾನು ತುಂಬ ಸಲ ಪಡ್ಕೊತೀನಿ ಯೂತ್ಗೆ. ನಾನು ಯೂತ್ಗೋಸ್ಕರ ತುಂಬ ವರ್ಕ್ ಮಾಡ್ತೀನಿ. ಸೊ ಅವ್ರನ್ನ ರೆಡಿ ಮಾಡಬೇಕು. ಮೇಯ್ನು ತುಂಬ ಡಲ್ ಆಗಿಬಿಡ್ತಾರೆ. ತುಂಬ ಯೂತ್ ಯಾಕೆ ಡಲ್ ಆಗ್ತಾಯಿದ್ದಾರೆ ಅಂದರೆ ಎಲ್ಲರ ಮನೆಯಲ್ಲೂ ನಾರ್ತ್ ಈಸ್ಟ್ ಕಟ್ ಮಾಡೋದು, ನಾರ್ತ್ ಈಸ್ಟ್ ಒಳಗಡೆ ಡೋರ್ ತೊಗೊಳ್ಳೋದು, ನಾರ್ತ್ ಈಸ್ಟ್ ಪಿಲ್ಲರ್ಗಳು ಹಾಕೋದು, ನಾರ್ತ್ ಈಸ್ಟ್ ತೊಗೊಂಡೋಗಿ ಮನೆ ತೊಗೊಂಡೋಗಿ ನಾರ್ತ್ ಈಸ್ಟ್ ಕಾಂಪೌಂಡ್ ಮೇಲೆ ಟಚ್ ಮಾಡೋದು, ಅಗ್ನಿಮೂಲೆ ಮೆಟಲ್ ತೊಗೊಂಡೋಗಿ ಇನ್ನೊಂದು ಕಾಂಪೌಂಡ್ ಮೇಲೆ ಹಾಕಿ ಇವೆಲ್ಲ ಮಾಡ್ತಾರೆ. ಇದರಿಂದ ಎನರ್ಜಿ ಕಡಿಮೆ ಆಗುತ್ತೆ. ಈಗ ನಾನು ಸುಮ್ಮನೆ ನನ್ನ ಪಕ್ಕದಲ್ಲಿ ಯಾರಾದರೂ ಬಸ್ಸಲ್ಲಿ ಕೂತ್ಕೊಂಡ್ರೆ ನನಗಾಗಲ್ಲ. ಈ ಪಕ್ಕದಲ್ಲಿ ಕೂತಿರ್ತೀವಿ ಬಸ್ಸಲ್ಲಿ, ಆವಾಗ ನಾವು ಹೋಗ್ತೀವಿ ಮೈಸೂರಿಗೆ ಹೋದಾಗ, ಈ ಬಸ್ಸಲ್ಲಿ ಕೂತಾಗ ಅವ್ನ ನನ್ನ ಸ್ಕಿನ್ ಟಚ್ ಆದರೆ ನನ್ನ ಕೈಲಾಗಲ್ಲ. ಇರಿಟೇಟ್ ಆಗುತ್ತಾ ಇರ್ತೀವಿ. ನಮಗೆ ಅಷ್ಟೊತ್ತು ಯಾವಾಗ ಎಳಿತಾನೆ ಅಂತ ಕಾಯ್ತಾ ಇರ್ತೀವಿ ಬಸ್ಸಲ್ಲಿ ಪಕ್ಕದಲ್ಲಿ ಕೂತಿದ್ರೆ. ಅವ್ನು ಹೋದ ತಕ್ಷಣ ಕಾಲಿಂಗ್ ಹಬ್ಬ ಒಂದಪ್ಪ ಆಚೆಗೆ ಅನ್ಕೊಂತೀವಿ. ಆ ಥರದ್ದು ಮನೆಗಳನ್ನು ಅಂಟಿಸಿ ಕಟ್ಕೊಂಡೋದ್ರೆ ಹೆಂಗಿರುತ್ತೆ ಅದಕ್ಕೆ? ನಿಜ ಸರ್, ನಿಜ. ಅದು ನಮ್ಮ ಪ್ರಕೃತಿ ಧರ್ಮ ಹೆಂಗಿದೆಯೋ ಆ ಥರ ನಾವು ಪಾಲಿಸ್ಕೊಂಡು ಹೋಗ್ಬೇಕು. ಸೊ ಅದರಿಂದ ಮನೆಗೆ ಟಚ್ ಆಗಿದೆ. ಎಲ್ಲ ಹಳ್ಳಿಗಳೆಲ್ಲ ಏನು ಮಾಡೋದು, ಅಣ್ಣ ತಮ್ಮದ ಡಿವೈಡ್ ಆದಾಗ ಎಲ್ಲ ಟಚ್ ಮಾಡ್ಕೊಂಡೇ ಬರೋದು. ಫಸ್ಟ್ ದೊಡ್ಡ ಮನೆ ಇರುತ್ತೆ, ಫಸ್ಟ್ ಒಂದು ಗೋಡೆ ಹಾಕ್ತಾರೆ. ಅವನಿಗಿಬ್ರು ಮಕ್ಕಳಾದರೆ ಅವನೊಂದು 2 ಗೋಡೆ ಹಾಕ್ಕೊತಾರೆ. ಅವ್ರಿಗಿನ್ನೊಂದಿಬ್ರು ಮಕ್ಕಳಾದ್ರೆ ಅವನೊಂದು 10 ತಡಿ ತೊಗೊತಾರೆ. ಹಿಂಗಾಗಿದೆ, ನಾನು ನೋಡಿದ್ದೀನಿ 10 ತಡಿ ಹಾಕ್ಕೊಂಡಿರೋ. ಸೊ ಆದ್ದರಿಂದ ಜಾಯಿಂಟ್ ಮನೆಗಳಲ್ಲಿ ವಾಸ್ತುವೇ ಬರೋದಿಲ್ಲ. 4 ದಿಕ್ಕೂ ಓಪನ್ ಇರಬೇಕು, 4 ದಿಕ್ಕಲ್ಲೂ ಜಾಗ ಇರಬೇಕು, 4 ದಿಕ್ಕಲ್ಲೂ ನಮ್ಮ ಮನೆಗೆ ಬೆಳಕು ಗಾಳಿ ಬರಬೇಕು. ಹಳೆ ಕಾಲದಲ್ಲಿ ಏನು ಮಾಡ್ತಿದ್ದೆ, ಅದಕ್ಕೆ ದೊಡ್ಡ ಮನೆ ಕಟ್ಬಿಟ್ಟು ತೊಟ್ಟಿ ಮನೆ ಮಾಡ್ತಿದ್ದೆ. ಸೆಂಟ್ರಲ್ ನೀರು ಬೀಳುತ್ತಾರೆ, ಬ್ರಹ್ಮಸ್ಥಾನದಲ್ಲಿ ನೀರು ಬೀಳೋದು, ಮಳೆ ನೀರು ಬೀಳ್ತಾಯಿತ್ತು, ಬಿಸಿಲು ಬೀಳ್ತಾಯಿತ್ತು, ಅದರ ಆಚೆನೂ ಬೀಳ್ತಾಯಿತ್ತು ಮಳೆ. ಪ್ರಕೃತಿ ಮಧ್ಯೆ ಬದುಕ್ತಾಯಿದ್ರು. ಸೆಂಟ್ರಲ್ ರೂಮು, ಇಲ್ಲಿ ಮಳೆ ಬೀಳುತ್ತೆ, ಇಲ್ಲಿ ಮಳೆ ಬೀಳುತ್ತೆ, ಹಿಂಗೆ ಫುಲ್ ಎಲ್ಲ ವರಂಡ ಥರ ಮಾಡ್ಕೊಳ್ಳೋರು ಸುತ್ತಲೂ. ಇವಾಗ ಹಂಗಿಲ್ವಲ್ಲ, ಎಲ್ಲ ಟಾಪ್ ಕ್ಲೋಸ್ ಮಾಡಿಬಿಟ್ಟು ಬರೀ ಸುತ್ತಲೂ ಮಾತ್ರ, ಸೆಂಟ್ರ್ ಏನಿಲ್ಲ. ಸೊ ಅದರಿಂದ ಅದು ಮನೆ ತುಂಬ ಒಳ್ಳೆ ವಾಸ್ತು. ಅದು ಪ್ರಕೃತಿಯಲ್ಲಿರ್ತೀವಿ, ಪ್ರಕೃತಿ ಜೊತೆ ಇರ್ತೀವಿ. ನಾವು ಸೆಂಟ್ರಲ್ಲಿ ಇರ್ತೀವಿ, ಈ ಕಡೆ ಮಳೆ, ಈ ಕಡೆ ಬಿಸಿಲು, ಈ ಕಡೆ ಮಳೆ, ಈ ಕಡೆ ಬಿಸಿಲು, 4 ಕಡೆ ನಾವಿದ್ದಾಗ ಅದು ನಮಗೆ ಅದು ಅದೃಷ್ಟ ತಂದು ಕೊಡುತ್ತೆ ಪ್ರಕೃತಿ ಮಧ್ಯೆ. ಅದನ್ನು ನಾನು ಪ್ರಕೃತಿ ವಾಸ್ತುವೇ ನಾನು ಹೇಳೋದು. ಮೂಢನಂಬಿಕೆ ಎಲ್ಲರೂ ಸುಮ್ಮನೆ ಮೆಸೇಜ್ ಯಾರೋ 2-3 ಫೋನ್ ಮಾಡ್ತಾರೆ, ನೀವು ಹೆಂಗೆ ಹೇಳ್ತೀರಾ, ಜನರನ್ನ ತಪ್ಪು ದಾರಿಗೆ ಎಳಿತಾ ಇದ್ದೀರಾ, ನೀವು ಹಿಂಗೆ ಅಂತ. ನೀವು ಫಸ್ಟು ನಾನು ಹೇಳಿದ ಮನೇಲಿ ನೀನು ವಾಸ್ತುವಿದೆ ಇಲ್ವೋ ಹೇಳ್ತೀನಿ, ಅರ್ಥ ಆಯ್ತಲ್ಲ? ನಾನು ಒಂದು ಮನೆ ಕೊಡ್ತೀನಿ ನಿನಗೆ, ಫ್ರೀಯಾಗಿ ಕೊಡ್ತೀನಿ, ಬಾಡಿಗೆನೇ ಕಟ್ತೀನಿ. ಆ ಮನೇಲಿ ನೀನು ಬದುಕು ತೋರಿಸು, ವಾಸ್ತುವಿಲ್ಲ ಅಂತ ಆಮೇಲೆ ಹೇಳ್ತೀನಿ. ಯಾರೋ ನಿಮ್ಮ ಅಪ್ಪನ ಕಟ್ಟಿರೋ ಮನೇಲಿ ನೀನು ಬದುಕ್ಬಿಟ್ಟು ನೀನು ವಾಸ್ತುವಿಲ್ಲ ಅದಿಲ್ಲ ಏನಿಲ್ಲ ಅಂತ ಹೇಳೋದಲ್ಲ. ನೀನು ದಮ್ಮಿದ್ರೆ ಒಂದು ಮನೆ ಕಟ್ಟು, ಇಲ್ಲ ನಾನೊಂದು ಮನೆ ಕೊಡ್ತೀನಿ, ಆ ಮನೇಲಿರು ನೀನು. ಆ ಮನೇಲಿ ನೀನು ಬದುಕು ತೋರಿಸಿದ್ರೆ ನೀನು ಅವಾಗ ವಾಸ್ತು ನಂಬಲ್ಲ ಅಂತ ಅರ್ಥ ಆಯ್ತು. ಹೌದು ಸರ್. ಇವಾಗ ದೊಡ್ಡ ಮನೆ ಇರುತ್ತಲ್ಲ, ವಾಡೆ ತರ ಇರುತ್ತೆ. ಇವಾಗ ದೊಡ್ಡ ತಲಬಾಗ್ಲು ಇರುತ್ತೆ. ಆ ಮನೆ ಇವಾಗ ರೀಸೆಂಟ್ ಆಗಿ ಮಕ್ಕಳವರೆಲ್ಲ ಬೇರೆ ಕಡೆ ಆಗಿರ್ತಾರೆ. ಆ ಮನೆಯನ್ನ ಯಾವ ತರ ವಾಸ್ತು ಮಾಡ್ಬೋದು ಸರ್? ಅಲ್ಲ, ವಾಡೆ ಮನೆಗಳಲ್ಲೆಲ್ಲ ಏನಂದರೆ ಪಾರ್ಟೇಷನ್ ಮಾಡಿಕೊಂಡು ಡಿವೈಡ್ ಆಗ್ತಾರೆ. ಆದರೂ ಇಬ್ಬರ ಗೋಡೆ, ಅಣ್ಣನ ಗೋಡೆ ತಮ್ಮನ ಟಚ್ ಆಗಬಾರ್ದು, ತಮ್ಮನ ಗೋಡೆ ಅಣ್ಣನ ಟಚ್ ಆಗಬಾರ್ದು. ಇಬ್ಬರು ಸೆಂಟ್ರಲ್ ಒಂದು 2 ಅಡಿ 2.5 ಅಡಿ ಜಾಗ ಬಿಟ್ಟು ಮೇಲೆ ಗಾಳಿ ಮಳೆ ನೀರು ಬೀಳೋ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತಾರೆ. ಒಂದೇ ಗೋಡೆ ಇಬ್ಬರು ಅಣ್ಣ ತಮ್ಮಂದಿರಿದ್ರೆ ಇವರು ಉದ್ಧಾರ ಆಗಲ್ಲ, ಅವ್ರು ಉದ್ಧಾರ ಆಗಲ್ಲ. ಆ ಥರ ಎಲ್ಲ ವಾಡೆ ಮನೆಗಳೆಲ್ಲ ಹಂಗೆ ಜಾಯಿಂಟು ಇರಲೇಬಾರದು. 2 ಗೋಡೆ ಹಾಕೋಬೇಕು, ಅವನ ಗೋಡೆ ಅವನದು, ಇವನ ಗೋಡೆ ಇವನು.